ನಮಸ್ತೆ. ಇವತ್ತು ಒಂದು ಸಿಂಪಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ರಸಂ ಪುಡಿ ಬಳಸದೆ ಟೊಮೆಟೊ ರಸಂ ಮಾಡೋಣ. ಬೇಳೆಯನ್ನು ತೊಳೆದು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಚಿಟಿಕೆ ಇಂಗು, 1 ಸ್ಪೂನ್ ಎಣ್ಣೆ ಹಾಕಿ 4 ಟೊಮೆಟೊಗಳನ್ನು ಕತ್ತರಿಸಿ ಬೇಳೆಗೆ ಸೇರಿಸಿ. ನಾಲ್ಕು ಹಸಿಮೆಣಸನ್ನು ಸೀಳಿ ಹಾಕಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸಿ. ವೇಟ್ ಇಳಿದ ನಂತರ ರಸಂ ಹದಕ್ಕೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಸೇರಿಸಿ. ನಂತರ ಬೇಕೆನಿಸಿದರೆ 1 ಚಮಚ ಜೀರಿಗೆ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ ಹಾಕಿ ಮತ್ತಷ್ಟು ಖಾರ ಬೇಕೆನಿಸಿದರೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ ಪುಡಿ ಹಾಕಿ. ನಂತರ ಎಣ್ಣೆ ಅಥವಾ ತುಪ್ಪದಲ್ಲಿ ಒಣಮೆಣಸು, ಕರಿಬೇವು, ಸಾಸಿವೆ, ಜೀರಿಗೆ, ಇಂಗು ಹಾಕಿ ಒಂದು ಒಗ್ಗರಣೆ ಕೊಟ್ಟು ಚೆನ್ನಾಗಿ ಕುದಿಸಿ. ಈಗ ಕೊತ್ತಂಬರಿ ಸೊಪ್ಪನ್ನು ಕತ್ತರಿಸಿ ಹಾಕಿ ಗ್ಯಾಸ್ ಆಫ್ ಮಾಡಿ. ಬಿಸಿ ಬಿಸಿ ರಸಂ ಅನ್ನದೊಂದಿಗೆ ಸವಿಯಲು ರೆಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರೆಸಿಪಿಗಳನ್ನು ನೋಡಿ. ರೆಸಿಪಿ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ತಪ್ಪದೇ ಕಾಮೆಂಟ್ ಮಾಡಿ.